ವಿದ್ಯಾರ್ಥಿ ಊಟಕ್ಕೆ ಕನ್ನ ಹಾಕಿರ್ತಕ್ಕಂಥ ಬಿಸಿಎಂ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿ ಜೀವನದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಬಿಸಿಎಂ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳು ಕೇಳದ ಬಿಸಿಎಂ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು. ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ಕೊಡುವಲ್ಲಿ ವಿಫಲರಾಗಿರ್ತಕ್ಕಂಥ ಬಿಸಿಎಂ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು. ಲಿಂಗರಾಜ್ ಕ್ಯಾಂಪ್ ಅಲ್ಲಿ ಇರೋದು ನಾವೆಲ್ಲ. ನಾನು ಇವಾಗ ಒಂದು 3-4 ತಿಂಗಳು ಅಷ್ಟೇ ಆಯ್ತು. ಈ ಮುಂಚೆ ಇರೋದ್ರಿಂದ ಅಲ್ಲಿ ಬೀಡಿಂಗ್ ಸಮಸ್ಯೆ ಅಂತೂ ಒಂದು 100 ಅಟೆಂಡೆನ್ಸ್ ಇದಾವೆ. ಬಟ್ ಆದ್ರೆ ಅಲ್ಲಿ ಒಂದು 60 ಜನ 50 ಜನಕ್ಕೂ ಆಗಲ್ಲ ಪ್ಲೇಸ್, ಅಂತ ಪ್ಲೇಸ್ ಐತಿ. ಅಲ್ಲಿರೋ ಊಟ ಕೂಡ ಮಾಡಿದರೆ ಅಷ್ಟು ಸ್ಮೆಲ್ ಬರುತ್ತೆ. ಆ ಥರ ಊಟಗಳನ್ನ ಮಾಡ್ತಾರೆ, ತಿನ್ನಕ್ಕಾಗಲ್ಲ. ಇದನ್ನ ಈಗೇನು ಫಸ್ಟ್ ಟೈಮ್ ನಾವೇನು ಇಲ್ಲಿ ಬಂದು ಸಡನ್ ಆಗಿ ಹೋರಾಟ ಮಾಡ್ತಿಲ್ಲ. ಈಗ ಆಲ್ರೆಡಿನೇ ಲೆಟ್ರ್ ಮೂಲಕ ಕೊಟ್ಟಿದ್ದೀವಿ, ನಾವು ವಾರ್ಡನ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ. ಇದು ಯಾವುದೇ ಒಂದು ಸಮಸ್ಯೆನೂ ಬಗೆಹರಿದಿಲ್ಲ. ಹಂಗಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ. ಇವಾಗ ಏನು ಹಾಸ್ಟೆಲ್ಗೆ ಬಂದಂತ ನೋಡಿದರೆ ರೈಟ್ ಟು ಈಕ್ವಾಲಿಟಿ ಮತ್ತು ಇದು ಸೇಫ್ಟಿ ಇಲ್ಲ. ಅಲ್ಲಿ ಒಂದು ಎಲ್ಲ ಮ್ಯಾಲಿಂದ ಬರೋದು ಬಾಯ್ಸ್ಗಳು ತುಂಬ ಸಮಸ್ಯೆ ಆಗ್ತೈತಿ. ಆಮೇಲೆ ಅಲ್ಲಿ ಇಸ್ಲಾಂಪುರಲ್ಲಿ ಇಂದ ಇಲ್ಲಿ ಯಾವುದೇ ಕಾಲೇಜ್ ಕೂಡ ಹತ್ರ ಇಲ್ಲ. ಅಲ್ಲಿಂದ ಬರಬೇಕಂದ್ರೆ ಬಸ್ ಕೂಡ ನಿಲ್ಸಲ್ಲ. ಪ್ರತಿದಿನ ವಿದ್ಯಾರ್ಥಿಗಳಿಗೆ ಕಾಲೇಜ್ಗೆ ಹೋಗೋಕ್ಕೂ ಕೂಡ ಸಮಸ್ಯೆ ಆಗ್ತೈತಿ. ಸೊ ಈಗ ನಮ್ಗೆ ಏನಂದ್ರೆ ನೀವು ಈಗ ಈ ಕೂಡಲೇ ಆ ಬಿಲ್ಡಿಂಗ್ ಚೇಂಜ್ ಆಗಬೇಕು. ಅಲ್ಲಿ ಯಾರಿಗೂ ಇರೋಕ್ಕಾಗಲ್ಲ. ಅಷ್ಟು ಓದೋಕ್ಕೂ ಕೂಡ ಅಲ್ಲಿ ಏನೂ ಸ್ಪೆಷಾಲಿಟಿ ಇಲ್ಲ. ಸೊ ಚೇಂಜ್ ಮಾಡಬೇಕು ಅಂತ ನಮ್ಮ ಒತ್ತಾಯ. ಆ ಬೆಡ್ ಕೂಡ ಎಲ್ಲ ಇನ್ಫೆಕ್ಷನ್ಸ್ ಆಗ್ತಿದೆ. ಸಣ್ಣ ಸಣ್ಣ ಒಳಗಡೆ ಆಗಿದ್ದಾವೆ ಬೆಡ್ಡಲ್ಲಿ. ಅಲ್ಲಿ ಇರೋಕ್ಕಂತೂ ಯಾರು ಕೂಡ ಇರೋಕ್ಕಾಗಲ್ಲ. ಅಷ್ಟು ಕಡಿದಾಗಿದೆ ಜಾಗ. ಇವತ್ತಿಲ್ಲಿರ್ತಕ್ಕಂಥ ಸಮಸ್ಯೆ ಏನಿದೆ ಅಂತಂದ್ರೆ, ಈ ಒಂದು ಹಾಸ್ಟೆಲ್ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ವಸತಿ ನಿಲಯದ ನಿಲಯ ಪಾಲಕರ ಗಮನಕ್ಕೂ ಕೂಡ ತಂದಿದೆ. ಹಾಗೆ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಒಬ್ಬ ತಾಲೂಕು ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ರು ಕೂಡ ಇವತ್ತು ಒಬ್ಬ ತಾಲೂಕು ಅಧಿಕಾರಿಗಳಾಗಿ ಒಂದು ತಮ್ಮ ಕರ್ತವ್ಯವನ್ನು ಮರೆತು ಇವತ್ತು ಹಾಸ್ಟೆಲ್ಗೆ ಹೋಗಿ ವಿಸಿಟ್ ಕೊಟ್ಟು ಸಮಸ್ಯೆ ಏನಿದೆ ಅಂತ ಕೇಳಬೇಕಾಗಿತ್ತು. ಆ ಒಂದು ಕರ್ತವ್ಯವನ್ನು ನಿರ್ಲಕ್ಷ್ಯದಿಂದ ಮಾಡಿ ಇವತ್ತು ತಾವು ಇಲ್ಲಿ ಅಧಿಕಾರಿಗಳು ಇರೋದಾದ್ರೂ ಏನಕ್ಕೆ ತಮ್ಮ ಕರ್ತವ್ಯವನ್ನು ಪಾಲಿಸಲಿಲ್ಲ ಅಂತಂದ್ರೆ ನಮಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಮಂಥ ಅಧಿಕಾರಿಗಳು ನಮ್ಮ ಒಂದು ಬಿಸಿಎಂ ಇಲಾಖೆಗೆ ಬೇಕಾಗಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆನ ಇವತ್ತು ವಿದ್ಯಾರ್ಥಿಗಳು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನಂತಂದ್ರೆ ಇವತ್ತು ಮುಖ್ಯವಾಗಿ ನೀವು ಗಮನಿಸಬಹುದು, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪ್ರತಿದಿನ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಸಮಸ್ಯೆ ಇದೆ, ಊಟದ ಸಮಸ್ಯೆ ಇದೆ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಲ್ಕೊಳ್ಳಿಕ್ಕೆ ಒಂದು ಬೆಡ್ಗಳ ಸಮಸ್ಯೆಯಿಂದ ಹಿಡಿದು ಅಲ್ಲಿರ್ತಕ್ಕಂಥ ಒಂದು ಗೋಣಿಯ ಏನೋ ಕಾಲೋನಿಯ ಸಮಸ್ಯೆ ಕೂಡ ಇದೆ. ಅಲ್ಲಿರ್ತಕ್ಕಂಥ ಒಂದು ಪುಂಡು ಪೋಖರಿಗಳು ಇವತ್ತು ಹಾಸ್ಟೆಲ್ ಮೇಲೆ ಹೋಗಿ ಇವತ್ತು ಒಂದು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗಿದ್ರು ಕೂಡ ಇಲ್ಲಿ ತಾಲೂಕು ಅಧಿಕಾರಿಗಳು ಏಕೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? ಹಾಗಾದ್ರೆ ತಮ್ಮ ಕೆಲಸ ಏನು? ಇವತ್ತು ತಮ್ಮ ಕೆಲಸ ತಾವು ಮಾಡೋಕ್ಕಾಗಲ್ಲ ಅಂತಂದ್ರೆ ತಮ್ಮ ಒಂದು ಕರ್ತವ್ಯಕ್ಕೆ ರಿಸೈನ್ ಮಾಡಿ ಹೋಗ್ಲಿ, ಬೇರೆ ಅಧಿಕಾರಿಗಳಾದ್ರೂ ಬರಲಿ. ಇವಾಗ ಇಲ್ಲಿವರೆಗೂ ಕೂಡ ಒಂದು ಸುಮಾರು 3 ಗಂಟೆ ಆಗಿದೆ, ವಿದ್ಯಾರ್ಥಿಗಳು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ ಸುಮಾರು ಇವತ್ತು 1 ಗಂಟೆ ಆಗಿದ್ರು ಕೂಡ ತಾಲೂಕು ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇಲ್ಲ. ಈ ಕೂಡಲೇ ಈ ಒಂದು ವಿಷಯ ಡಿಒ ಅವರ ಗಮನಕ್ಕೂ ಕೂಡ ತಂದಿದೆ. ಅಲ್ಲಿರ್ತಕ್ಕಂಥ ಆಗಿದ್ರೆ ಜಿಲ್ಲಾಧಿಕಾರಿಗಳ ಕರ್ತವ್ಯ ಏನು? ಹೀಗೆ ಈ ಕೂಡಲೇ ಇಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು ಬರಬೇಕು. ಹಾಗೆ ತಾಲೂಕ್ ಪಂಚಾಯತಿ ಇರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರಬೇಕು. ಒಂದು ವೇಳೆ ಬರಲಿಲ್ಲ ಅಂತಂದ್ರೆ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ನೇತೃತ್ವದಲ್ಲಿ ರಸ್ತೆಯನ್ನ ತಡೆದು ಇವತ್ತು ಅಧಿಕಾರಿಗಳ ಕಚೇರಿ ಏನಿದೆ ಆ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಮೂಲಕ ಆಗ್ರಹಿಸ್ತಿದ್ದೇವೆ. ಇಂಕ್ವಿಲಾಬ್ ಜಿಂದಾಬಾದ್. ವಿದ್ಯಾರ್ಥಿ ಬಾಲಕಿಯರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತು ಪೌಷ್ಟಿಕ ಆಹಾರವನ್ನು ನೀಡದೆ ಅಪೌಷ್ಟಿಕ ಆಹಾರವನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಅಲ್ಲಿನ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲದೆ ಇಲ್ಲಿ ಪುಂಡ ಪೋಖರಿಗಳು ಹಾಸ್ಟೆಲಲ್ಲಿ ಬರ್ತಾರೆ ಮತ್ತು ಹಾಸ್ಟೆಲಲ್ಲಿ ಸುಮಾರು 100 ವಿದ್ಯಾರ್ಥಿಗಳಿದ್ದಾರೆ. ಆದರೆ 100 ವಿದ್ಯಾರ್ಥಿಗಳಿಗೆ ಆಗುವಷ್ಟು ಕಟ್ಟಡ ಕೂಡ ಇಲ್ಲ. ಮತ್ತು ಅಲ್ಲಿ ಮೂಲಭೂತ ಸೌಲಭ್ಯಗಳು ಸಂಪೂರ್ಣವಾಗಿ ಯಾವು ಕೂಡ ಇಲ್ಲ. ಕುಡಿಯ ನೀರಿನ ಸಮಸ್ಯೆ ಇದೆ ಮತ್ತು ಶೌಚಾಲಯ ಸಮಸ್ಯೆ ಇದೆ. ಇದುವರೆಗೂ ಕೂಡ ಇವೆಲ್ಲ ಸಮಸ್ಯೆಗಳನ್ನು ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತಿಳಿಸಿದ್ರು ಕೂಡ ಇವತ್ತಿನ ಸ್ಪಂದನೆ ಕೂಡ ಇವತ್ತು ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ದಿಢೀರ್ ಪ್ರತಿಭಟನೆ ಮಾಡಿ ಒತ್ತಾಯ ಮಾಡೋದೇನೆಂದ್ರೆ ಈ ಕೂಡಲೇ ಕಟ್ಟಡವನ್ನು ಚೇಂಜ್ ಮಾಡಬೇಕು ಮತ್ತು ಗುಣಮಟ್ಟದ ಆಹಾರವನ್ನು ನೀಡಬೇಕಂತೇಳಿ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಈ ಕೂಡಲೇ ಬಗೆಹರಿಸಬೇಕಂತೇಳಿ ನಾವು SFI ಜಿಲ್ಲಾ ಸಮಿತಿ ಮೂಲಕ ಒತ್ತಾಯ ಮಾಡುತ್ತೇವೆ. ಶಿವಕುಮಾರ್, SFI ಜಿಲ್ಲಾಧ್ಯಕ್ಷ. ಅದನ್ನ ಇತ್ಯರ್ಥ ಮಾಡೋದಿನ್ನು ಬೇಡ, ಆದ್ರೆ ಅಟ್ಲೀಸ್ಟ್ ಬಂದಾದ್ರೂ ಕೇಳ್ಬೇಕಾಗಿತ್ತು. ಇಲ್ಲಿವರೆಗೂ 4 ದಿನ ಆಯ್ತಲ್ಲಮ್ಮ ನಾವು ಬಂದು ಮೀಟಿಂಗ್ ಮಾಡಿ ಸಭೆ ಮಾಡಿ ಆದ್ರೂ ಮಾಡಿದ್ರು ಕೂಡ ಇವತ್ತು ಅವರು ಏನು ಸಮಸ್ಯೆ ಅಂತ ಯಾವ ಅಧಿಕಾರಿಗಳು ಕೇಳಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ನಮ್ಮ SFI ಒತ್ತಾಯ ಏನಂತಂದ್ರೆ
ತಾಲೂಕ್ ಆಫೀಸರ್ ಬರ್ಬೇಕು ಮತ್ತು ಈ ಸಮಸ್ಯೆ ಇಲ್ಲಿ ಇತ್ಯರ್ಥ ಮಾಡಿದ್ಮೇಲೆ ನಾವ್ ಎದ್ದು ಹೋಗೋದು. ಅಲ್ಲಿವರೆಗೂ ಉತ್ತರ ಏನು ಆರೈಕೆ ಉತ್ತರ ಕೊಡೋದು, ಆಶ್ವಾಸನೆ ಕೊಡೋದು ಅದೆಲ್ಲ ಇಲ್ಲ. ಆಶ್ವಾಸನೆಗೆ ನಾವು ಹೋಗೋದಿಲ್ಲ. ಹಾಗಾಗಿ ನಮಗೆ ಆ ಬಿಲ್ಡಿಂಗ್ ಬೇಡ. ಅಲ್ಲಿ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಅನುಕೂಲನೇ ಇಲ್ಲ. ಅಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ. ಹಾಗಾಗಿ ಸುಮಾರು ದಿನದಿಂದ ಹೇಳಿದೆ, ಬಿಲ್ಡಿಂಗ್ ಚೇಂಜ್ ಆಗ್ಬೇಕು ಮತ್ತು ಒಳ್ಳೆ ಊಟ ಕೊಡ್ಬೇಕು ಮತ್ತು ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳು ಕೊಡ್ಬೇಕು. ಹೌದಲ್ಲ? ಮುಖ್ಯವಾಗಿ ಅಡಿಗೆಗಳು ಕೂಡ ಚೇಂಜ್ ಆಗಬೇಕು.